ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಂತೂ ನಿಮ್ಮೆಲ್ರಿಗೂ ಮನರಂಜನೆಗೆ ಮೋಸನೇ ಇಲ್ಲ, ಯಾಕಂದ್ರೆ ನಾವಿರೋದು ಚಾಮರಾಜನಗರದಲ್ಲಿ. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಸೊ ಎನರ್ಜಿ ಹಿಂಗಿದೆ, ಸಾಕಾದ ಕಿರಿಸ್ತಾ ಎನರ್ಜಿ ಕೊಡ್ತಾ ಇದೀರಾ. ಇನ್ಯಾಕೆ ತಡ, 50ರ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡ್ ಬಂದ್ಬೋಣ. ಲೈಫ್ ಅಲ್ಲಿ ಕಿಕ್ ಇರ್ಬೇಕು ನಿಜ, ಆದ್ರೆ ನಮ್ಮ ಜೀವನದಲ್ಲಿ ಮಸಾಲೆ ಬೇಕು ಅಂತ ಬೇರೆಯವ್ರ ಲೈಫ್ ಅಲ್ಲಿ ಒಗ್ಗರಣೆ ಹಾಕೋದು ಎಷ್ಟು ಸರಿ ಅಲ್ವಾ? ನಮ್ಮ ಚಾರ್ಮಿಂಗ್ ಸ್ಟಾರ್ ಅಖಿಲೇಶ ಚೆನ್ನಾಗೇ ಇದ್ದ, ಆದ್ರೆ ಯಾಕೆ ಹಿಂಗಾದ್ನೋ ಏನಪ್ಪ ನಂಗಂತೂ ಗೊತ್ತಿಲ್ಲ. ನೋಡ್ಕೊಂಡ್ ಬಂದ್ಬೇಡ. ಸೊ ಕೊಡಿ ಅವರಿಗೆ ಜೋರದ ಚಪ್ಪಾಳೆ. ಎವ್ರಿಬಾಡಿ ನನ್ನ ಗಂಡ ಐ ಲವ್ ಯು. ಏನ್ ಸಾಧನೆ ಇಡೀ ಚಾಮರಾಜನಗರ ತುಂಬಾ ಕೂಗಿ ಹೇಳ್ಬೇಕು ಅನಿಸ್ತಾ ಇದೆ. ಕೂಗಿ ಹೇಳಮ್ಮ. ಮತ್ತೆ 3 ತಿಂಗಳಿಂದ ನಮ್ಮನೆ ರೇಷನ್ ದುಡ್ಡು ಕಟ್ಟಿಲ್ಲ. ಅವನಿಗೆ ನಮ್ಮ ಆಸ್ತಿಲಿ ಅರ್ಧ ಮಾರೋ ಅಷ್ಟು ಸಾಲ ಆಗಿದೆ. ಅಷ್ಟೇ ಯಾಕೆ, ಹೋಮ್ ಲೋನು ಹಾಳು ಮೂಳು ಅಂತ ಮನೆನೇ ಮಾರ ಹಂತಕ್ ಬಂದಿದೀವಿ. ಇಷ್ಟೆಲ್ಲ ಮಾಡಿ ಇಲ್ಲಿ ಕುಡ್ಕೊಂಡ್ ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನನ್ನ ಏನೇ ಮಾಡು ಅಂತ್ಯ? ನಿಮ್ಮಪ್ಪ ನಿನ್ನ ಮದುವೆ ಆದ್ರೆ ನನ್ಗೊಂದು ಅಕ್ಕಿ ಗೋಡನ್ ಕೊಡ್ತೀನಿ ಅಂತ ಹೇಳಿದ್ದ. ಆಮೇಲೆ ಗೊತ್ತಾಯ್ತು ಆ ಗೋಡ ನೀನೇ ಅಂತ. ಏನ್ರಿ ನೀವು ನನ್ ತವ್ರ ಮನೆ ದುಡ್ಡಿಗೆ ಆಸೆ ಪಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಫಾರಿನ್ ಅಲ್ಲಿ ಡೌರಿ ಅನ್ನೋದೇ ಇಲ್ಲ. ಫಾರಿನ್ ಅಲ್ಲಿ ಒಬ್ಳೆ ಇರ್ತಿರಲ್ಲ, 3 ಜನ ಕಟ್ಕೊಂಡ್ ಮೇಂಟೈನ್ ಮಾಡಲ್ವಪ್ಪ? ಕಟ್ಕೊಂಡವಳನ್ನ ಸಾಕಾಗಿಲ್ಲ ಅಂದ್ರೆ ಯಾಕ್ರಿ ಮದ್ವೆ ಆದ್ರಿ? ಹೌದು ಕಣೆ, ನಾವು ಗಂಡಸರು ಮಾಡೋ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಬೀಡಿಗಚ್ಚ ಸಣ್ಣ ಕಿಡಿಗೋಸ್ಕರ ಬೆಂಕಿಗೆ ಬಿದ್ದು ವಿಲವಿಲ ಅಂತ ಒದ್ದಾಡ್ಬಿಡ್ತೀವಿ. ಏನಪ್ಪ ಚಾಮರಾಜನಗರ ಮಹಾಜನತೆ, ಮದುವೆ ಆಗಿದ್ ಮೊಸರಲ್ಲಿ ಗಂಡು ಹೆಂಗಾಗಿರ್ತಾನೆ ಗೊತ್ತಾ? ಹೇಗಿರ್ತಾನಪ್ಪ? ತುಂಬಿದ್ ಬಾಳೆಗೊಳಗೆ ತುಂಬ್ಕೊಂಡಿರ್ತಾನೆ. ಮದುವೆ ಆಗಿದ್ದು ಸತ್ತು ಸಾವಿನ ಮನೆ ತರ ಖುಷಿನೇ ಇರಲ್ಲ. ಏನೇ ಚಾಮರಾಜನಗರ ಜನತೆ ನಮ್ ಸ್ಕಿಟ್ ನ ಒಳ್ಳೆ ಕರುಳಿನ ಕೂಗು ಸಿನಿಮಾ ನೋಡ್ದಂಗ್ ನೋಡ್ತಾರಲ್ಲ, ಸ್ಕಿಟ್ ಅಲ್ಲಿ ಕಾಮಿಡಿ ಇಲ್ವಾ? ಕಾಮಿಡಿ ಇದೆ ಅಂದ್ರೆ ಸ್ಕಿಟ್ ಅಲ್ಲಿ ಕಿಕ್ಕೇ ಇಲ್ಲ. ನೀವ್ ಯಾರು? ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ. ನೀವೀ ಸ್ಕಿಟ್ ಅಲ್ಲಿ ಇದೀರಾ ಅಂದ್ಮೇಲೆ ಕಿಕ್ ಇರ್ಬೇಕು ಅಂದ್ರೆ, ಕಿಕ್ ಬರ್ಬೇಕು ಅಂದ್ರೆ ಏನಾದ್ರು ಮಾಡಿ ಅಂದ್ರೆ ಇದೆ. ಸ್ಟೂಡೆಂಟ್ ಅಂದ್ಮೇಲೆ ಬುಕ್ ಇರ್ಬೇಕು, ಮುಖ ಅಂದ್ಮೇಲೆ ಎದುರುಗಡೆ ಕೂತಿರೋ ಹುಡುಗಿ ಎಷ್ಟಾದ್ರೂ ಲುಕ್ ಇರ್ಬೇಕು, ಲೈಫ್ ಅಂದ್ಮೇಲೆ ಕಿಕ್ ಇರ್ಬೇಕು ಕಣೆ. ನೋಡಿ, ಎಲ್ಲಾರು ಕಿಕ್ ಹುಡ್ಕೊಂಡು ಇಡೀ ಪ್ರಪಂಚ ಸುತ್ತಿದ್ರೆ ಕಿಕ್ ಅನ್ನೋದು ಎಲ್ಲೂ ಇರಲ್ಲ, ಅಕ್ಕಪಕ್ಕದಲ್ಲೇ ಇರುತ್ತೆ. ಅದನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಕಣೆ. ಇವಾಗ ತೋರಿಸ್ತೀನಿ ನೋಡು. ಯಾರದು? ಬಿಕ್ನಾಸಿ, ಹಳೆ ಬಿಕ್ನಾಸಿ, ಹಂದಿ, ನಾಯಿ, ಪಿಚಾಚಿ, ಪೀಡೆ, ಕಂತ್ರಿ, ಕಚ್ಚಿ, ನನ್ನ ಮಗಳೇ. ಪಕ್ಕದ ಮನೆ ಪರಂದಾಮಯ್ಯನ ಜೊತೆ ಸಂಬಂಧ ಇಟ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅನ್ಕೊಂಡೇನೆ. ಏನು ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ, ನೀವು ಆಫೀಸ್ಗೆ ಹೋದಾಗ ಆ ಪಕ್ಕದ ಮನೆ ಪರಂದಮ್ಮ ಬಂದು ನನ್ನ ಹೆಂಡತಿ ನೋಡಕ್ಕೆ ಸುಂಡಿಲಿ ಇದ್ದಂಗವಳೆ, ನೀವು ಇಲ್ಲಿ ಯಾನ ಇದ್ದಂಗಿದ್ದೀರಾ, ಬನ್ನಿ ಸಿನಿಮಾಗೆ ಹೋಗೋಣ, ಪಾರ್ಕ್ ಹೋಗೋಣ, ಅಲ್ಗೋಗೋಣ ಅಂತ ಹೇಳ್ತಿದ್ರು. ಅದು ಬೇಡ ಅಂದ್ರೆ ಅಡ್ಗೆ ಮಾಡೋದು ಹೇಳ್ಕೊಡ್ತೀನಿ ಅಂತಿದ್ರು. ಅಂದ್ರೆ ಆದ್ರೆ ನಾನು ಪತಿವ್ರತ ಶಿರೋಮಣಿ ಹಾಗೆ ಎಲ್ಗೂ ಹೋಗ್ತಿರ್ಲಿಲ್ಲ. ಅಂದ್ರೆ ನನ್ನ ನಂಬಿ ಅಂದ್ರೆ
ನಾನ್ ನಂಬ್ತೀನಮ್ಮ. ನೀನ್ ಯಾಕೆ ಇವನ ಹತ್ರ ಬೇಡ್ಕತ್ಯ? ಆ ನನ್ ಪಾಪಿ ಗಂಡ ಎಂತನಂತ ನನಗ್ ಗೊತ್ತು. ಕರು ಅಮ್ಮ ಅಂದ್ರೆ ಹಸು ಗೊತ್ತಾಗ್ದ ಕೋಣಕ್ಕೆ ಏನಮ್ಮ ಗೊತ್ತಾಗುತ್ತೆ? ಏ ಪಾಪಸ್ ಕಳಿ ಪರಂದಮ್ಮ ಬಾರ್ಲೆ ಆಚೆಗೆ ಬೇಕಪ್ ನನ್ ಮಗನೇ. ಯಾರದ್ ನಾನು ಅಡ್ರೆಸ್ ಕರಿತಾ ಇರೋದ? ಯಾಕೆ ಹೊಡ್ದೆ? ಮುಖ ಒಳೋದ್ರೆ ಹಿಂಡಾಕಿರೋ ಅಂಡರ್ವೇರ್ ಇದ್ದಂಗ ಐತೆ. ನಿನಗೆ ನನ್ನ ಹೆಂಡತಿ ಬೇಕೇನೋ? ಮಕ್ಕ ಏನ್ ನೋಡ್ತೀರ ಒಂದ್ ಬಿಡಿ ಸರ್. ನೀವ್ ಈ ಕಡೆ ಬನ್ನಿ ಸರ್. ನೀವ್ ಯಾಕೆ ಬಾಯ್ ನೈಸ್ಕತ್ತೀರಾ? ನಾನು ಇದೀನಲ್ಲ, ಇದನ್ ಕಟ್ಟಿಸ್ಕೊಂಡಿರೋದು ಬರೇ ಮಕ್ಳನ್ನ ಇರೋದಕ್ಕಲ್ಲ ಸರ್, ಜಾಡ್ಸ್ ಒಜ್ಜೋದಕ್ಕೆ. ಅಯ್ಯೋ ಕಿತ್ತೋದ್ ನನ್ ಮಗನೇ, ಕಚಡ ಕಂತ್ರಿ ಕಾಡ್ ಪಾಪ್ ನನ್ ಮಗನೇ, ಎಷ್ಟು ದಿನದಿಂದ ನಡೆಸ್ತಿದ್ಯಾ ಈ ಸದರಮೆ ನಾಟಕನ? ನಾನಾ? ಇನ್ನೇನ್ ನಾನಾ? ನಿಲ್ಸ, ಯಾಕೆ ಹೊಡಿತಾ ಇದ್ಯಾ? ಇವಾಗ ನಾನು ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನೀನಿಲ್ಲ. ಸಂಜೆ ನಿನ್ನ ಕರ್ಕೊಂಡು ಸಿನಿಮಾ ಬೇರೆ ಹೋಗೋಣ ಅಂತಿದ್ದೆ. ಬೇಡ ಬಿಡು. ಅಯ್ಯೋ ಸುಮ್ನೆ ನನ್ ಗಂಡನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ರೀ. ಸಾರಿ ರೀ, ತಪ್ಪಾಯ್ತು ಅಂದ್ರೆ. ಅಯ್ಯೋ ಅಂದ್ರೆ ಇಳಿತಿದೆ ಅಂದ್ರೆ ಕಿಕ್ ಇಳಿತಿದೆ ಅಂದ್ರೆ ಏನಾದ್ರೂ ಮಾಡಿ ಅಂದ್ರೆ ಮಾಡಿ ಅಂದ್ರೆ ಮಾಡಿ ಅಂದ್ರೆ ನೋಡೆ, ಈ ಚಾಮರಾಜನಗರಕ್ಕೆ ಈ ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ ಒಬ್ನೇ ಸ್ಕಿಟ್ ಮಾಡಕ್ ಬಂದಿಲ್ಲ. ಈ ಮೂಗು ಮಚ್ಚೆ ಮಾರಿ ಸುಬ್ಲಕ್ಷ್ಮಿನು ಬಂದವಳೆ ಅಂತ ಜನಗಳಿಗೆ ತೋರ್ಸೆ. ನನ್ನ ಕರ್ಕೊಂಡು ಊರೆಲ್ಲ ಸುತ್ತಾಡಕ್ ಹೋಗು ಅಂತ ಅಂದ್ರೆ ನೀವೇನ್ರಿ ಈ ಕುಳ್ಮಿಂಟಿ ಹಾರ್ಶಿನ ಕರ್ಕೊಂಡು ಇಡೀ ಚಾಮರಾಜನಗರ ಕುಲು 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 ಅಂತ ಓಡಾಡ್ಸ್ಕೊಂಡು ಬಂದಿದ್ದೀರಲ್ಲ ಸರ್. ಬೇಕಾದ್ರೆ ಇಲ್ಲಿ ಕೂತಿರೋ ಆ ಮಲ್ಲಕ್ಕನ್ ಕೇಳಿ, ಈ ಕಲ್ಲಕ್ಕನ್ ಕೇಳಿ, ಎಲ್ಲರನ್ನೂ ಕೇಳಿ ಏನ್ ರೊಕ್ಕ ಕರ್ಕೊಂಡು ಬಂದಿದ್ರು ತಾನೇ. ಇಡೀ ಚಾಮರಾಜನಗರ ನೋಡ್ಬಿಡ್ತಾ. ಏನಂದ್ರೆ ಎದ್ದೇಳ್ತಿದೆ ಅಂದ್ರೆ ಸಿಂಹ ಎದ್ದೇಳ್ತಿದೆ. ನಾನೇನೇ ಮಾಡ್ಲಿ? ಅವಳು ಪಕ್ಕದ ಮನೆಯವಳಂದ್ಲು, ನನ್ನ ಗಂಡ ನೋಡಕ್ ಒಳ್ಳೆ ಕಾಡ್ ಪಾಪ ಇದ್ದಂಗ ಅವನೇ, ನೀವ್ ನೋಡಕ್ಕೆ ಸಖತ್ತಾಗಿದ್ದೀರಾ, ಹೊರಗಡೆ ಕರ್ಕೋಗಿ ಎಂದು ಕಡೆ ಪಾಪ ಅಂತ ಕರ್ಕೊಂಡೋದೆ ಅಷ್ಟೇ. ನೀವ್ ಬಿಡ್ರಿ, ಬಿಟ್ರೆ ಪಾಪನೇ ಕೊಟ್ಬಿಡ್ತೀರಾ. ಈ ಕುಳ್ಮಿಂಟಿ ಬುದ್ಧಿಯಲ್ಲಿ ಹೋಗಿತ್ತು. ಮೇಡಮ್, ನೀವೇನಕ್ಕೆ ಸುಮ್ಮನೆ ಬೈದು ಬಾಯಿ ನೋಸ್ಕೊಂತೀರಾ? ಈ ಕೋಣ ಎಷ್ಟೇ ಗುಟ್ಟಾಕೋದು ಎಮ್ಮೆ ಹತ್ರ ಬರ್ದೇ ಇದ್ದಾಗ್ಲೇ ನಂಗೆ ಗೊತ್ತಿತ್ತು ಇನ್ನೊಂದು ಕೋಣ ನೋಡ್ಕೊಂಡಿದ್ದೆ ಅಂತ. ಅದು ಇವತ್ತು ಕನ್ಫರ್ಮ್ ಆಯ್ತು. ಏನೇ ಹರ್ಷಿ, ನಾನು ನಿನ್ನ ಹತ್ರ ಪ್ರೀತಿಯಿಂದ ಹರ್ಷಿ ಹರ್ಷಿ ಅಂತ ಬಂದಾಗ್ಲೆಲ್ಲ ನನ್ನ ಉತ್ಸಾಹನ ಆರಿಸಿ ಯಾಮಾರ್ಸ್ ಕೂರಿಸ್ತಿದ್ದಾಗ್ಲೇ ಗೊತ್ತಾಗಬೇಕಾಗಿತ್ತು ನೀನ್ ಎಂತ ಉಸಿರು ಒಳ್ಳಿ ಅಂತ. ಲೇ, ಆ ತಾಳಿ ಕಟ್ಟಿರೋದು ಬರೀ ಒಡ್ಸ್ಕೊಳಕಲ್ಲ ಕಣೆ, ವಾಪಸ್ ತುಳಿದು ಸಾಯ್ಸಕ್ಕೆ. ಇನ್ನು ನಿಲ್ಲಿಸಿ, ನಾನ್ ನಿಮ್ ಜೊತೆ ಸಂಸಾರ ಮಾಡಕ್ ಆಗಲ್ಲ. ಡಿವೋರ್ಸ್. ಏನಂದ್ರೆ ಇವ್ರು ಡಿವೋರ್ಸ್ ಅಂತ ಡಿವೈಡ್ ಆಗ್ಬಿಟ್ರೆ ನಮಗ್ ಕಿಕ್ ಕೊಡೋರು ಯಾರು ಅಂದ್ರೆ ಏನಾದ್ರು ಮಾಡಿ ಅಂದ್ರೆ ಮಾಡಿ ಅಂದ್ರೆ ಮಾಡಿ ಅಂದ್ರೆ ಮಾಡ್ತೀನಿ. ನೋಡಿ 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 ನೋಡಿ, ನಾವು ಮಾಡಿದ ತಮಾಷೆಗಾಗಿ ಇದು ನಮಗೆ ಕಿಕ್ ಬೇಕು, ಕಿಕ್ ಅಂದ್ರೆ ಕಾಮಿಡಿ. ಸರ್ ಅಲ್ಲಿ ನೋಡಿ, ಸೆಂಟರ್ ಕ್ಯಾಮ್ರಾ, ಲೆಫ್ಟ್ ಸೈಡ್ ಕ್ಯಾಮ್ರಾ, ರೈಟ್ ಸೈಡ್ ಕ್ಯಾಮ್ರಾ. ನೋಡಿ ಸರ್, ಜೀವನ ಅಂದ್ಮೇಲೆ ಸಾವಿರಾರು ಪ್ರಾಬ್ಲಮ್ ಬರ್ತದೆ. ಗಂಡ ಹೆಂಡತಿ ಇಬ್ರು ಹೊಂದ್ಕೊಂಡು ಹೋಗ್ಬೇಕು. ರೀ, ನಾನಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಲ್ಲ? ಸಾಕಾದಾಗ ಮಾಡಿದೆ. ಆಫೀಸ್ಗೆ ಹೋಗಿ ಬರ್ತೀನಿ, ಮನೆಯಲ್ಲೇ ಬಿದ್ದಿರೋ. ಇಲ್ಲ ಇವಳೆ ಆದ್ರೂ ಲೈಫಲ್ಲಿ ಇನ್ನೂ ಏನೋ ಕಿಕ್ ಬೇಕು ಅನ್ನಿಸ್ತಾ ಇದೆ ಕಣೆ. ಹೌದು ಅಂದ್ರೆ ಏನಪ್ಪ ಕಿಕ್ ಸಾಕಾಯ್ತಾ? ಏನು ಸಾಕಾಗ್ಲಿಲ್ವಾ? ಇವಳೆ ನಿನ್ನೆ ಆಫ್ ಪೌಡರ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಮತ್ತೆ ಬದುಕ್ಸ್ಲಾ? ಬೇಡ ಅಂದ್ರೆ ಬಿಸಿ ಬಿಸಿ ಅಡಿಗೆ ಮಾಡಿ ವಿಷ ಹಾಕ್ಬಿಟ್ಟು ತಂದು ಕೊಡ್ತೀನಿ, ತಿನ್ಬಿಟ್ಟು ಸತ್ ಹೋಗ್ಬಿಡಿ. ಹೆವಿ ಕಿಕ್ ಇರುತ್ತೆ, ಕಿಕ್ಕು. ಅವನು ಅವಳು ಟಾರ್ಚರ್ ಕೊಟ್ಟು ನಾನ್ ಕಿಕ್ ತಗೋಬೇಕು ಅಂದ್ರೆ ಇವಳು ನನ್ನೇ ತೆಗೆದ್ಬಿಟ್ಟು ಕಿಕ್ ತಗೋತಾವಳಲ್ಲ. ಆದ್ರೂ ಲೈಫಲ್ಲಿ ಇನ್ನೂ ಏನೋ ಕಿಕ್ ಬೇಕು. 10 ರೂಪಾಯಿಗೊಂದು 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 ಬಾಳುಂಗು ಹರಳೆಣ್ಣೆ ಪೇಟೆ ಒಬ್ಬೊಬ್ಬೊಂದೊಂದು ತೀಟೆ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಕರುನಾಡ ಕುಲ ತಿಲಕ ಏನ
ಕರುನಾಡ ಕುಲತಿಲಕ ಸೇಲ್ಸ್ ಮೆನ್ ಸರ್. ಸರ್ ಇಡೀ ಚಾಮರಾಜನಗರದಲ್ಲಿ ಯಾರಿಗೂ ಇಂಥ ಅವಕಾಶ ಸಿಕ್ಕಿಲ್ಲ ಸರ್. ನಿಮ್ಗೆ ಫಸ್ಟ್ ಟೈಮ್. ನೀವೇನಾದ್ರೂ ನನ್ನ ಹತ್ರ ಇರೋ ಪ್ರಾಡಕ್ಟ್ ಗಳನ್ನ ನೋಡಿದ್ರೆ ಎತ್ತಂಗೆ ಮನೆಯೊಳಗೆ ಇಟ್ಕೊಂಡ್ಬಿಡ್ತೀರಾ ಸರ್. ಇಲ್ಲ ಅಂದ್ರೂ ನಾವ್ ಅದೇ ಕೆಲಸ ಮಾಡೋದು. ಸರ್ ನೋಡಿ ಸರ್, ಇದು ಶಕಲಕ ಸೊಪ್ಪು. ಇದನ್ನ ಮಕ್ಕಾಕಿ ತಿಕ್ಕಿದ್ರೆ ಲಕಲಕ ಅಂತ ಬೆಳಗಾಗ್ಬಿಡ್ತೀರಾ ಸರ್. ಎದುರುಗಡೆ ಪಕ ಪಕ ಅಂತ ನತ್ತ ಕೂತಿರೋ ಹೆಣ್ಣು ಮಕ್ಳೆಲ್ಲ ಇದೇ ಸೋಪ್ನ ಹಾಕೊಂಡು ಬೆಳ್ಳಗಾಗಿರೋದು ಸರ್. ಎಲ್ಲಿ ಕೊಡಿ ಇಲ್ಲಿ. ಓ ಲಕ ಲಕ ಸೊಪ್ಪು. ಸರ್ ಏನ್ ಮಾಡಿದ್ರಿ? ಒಳಗಿರೋರು ಬೆಳಗಾಗ್ ಬರ್ಲಿ ಅಂತ ಅಷ್ಟೇ. ಅಯ್ಯೋ ಪ್ಯಾಕೆಟೇ ಓಪನ್ ಮಾಡಿಲ್ಲ, ಇರಿ ಬಂದೆ. ಹೋಗಿ ಸರ್, ಒಳಗಡೆ ನಾಯಿ ಇದೆ. ಬ್ಯಾಕ್ ಸೈಡ್ ಬಾಯಿ ಹಾಕಿದ್ರೆ ಮಿನಿಮಮ್ 1/4 kg. ಸರ್ ಇನ್ನೂ ಒಂದು ಪ್ರಾಡಕ್ಟ್ ಇದೆ ಸರ್. ಏನ್ ಸರ್? ತಕ್ಕ ತೈಲ ಸರ್. ಇದನ್ನ ತಲೆಗೆ ಹಾಕಿದ್ರೆ ಕೂದಲು ಬೆಳೆಯುತ್ತೆ, ಮಕ್ಕ ಹಾಕಿದ್ರೆ ಬೆಳಗಾಗ್ತಾರೆ, ಬಾಡಿಗೆ ಹಾಕಿದ್ರೆ ಶಕ್ತಿ ಬರುತ್ತೆ, ಹೊಟ್ಟೆಗೆ ಹಾಕಿದ್ರೆ 6 ಪ್ಯಾಕ್ ಬರುತ್ತೆ. ಇನ್ನು ಸಾಕು ಕೊಡ ಇಲ್ಲಿ. ಅದು ಅವ್ರಿಗೆನ ಸರ್? ಇಲ್ಲ, ನಮ್ಮ ಮನೆ ನಾಯಿಗೆ. ಇನ್ನು ಒಂದಿದೆ ಸರ್, ಬಕ್ಕ ಬೆಡ್ಶೀಟ್. ಬಕ್ಕ ಬೆಡ್ಶೀಟ್ ಸರ್. ಬಕ್ಕ ಬೆಡ್ಶೀಟ್. ಇದನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಎಲ್ಲಾ ಸಿನಿಮಾದಲ್ಲೂ ಇದೇ ಬೆಡ್ಶೀಟ್ ನ ಬಳಸಿರೋದು ಸರ್. ಹೌದಾ? ನೀವು ಅಂದ್ರೆ ನಿಮ್ ರೂಮ್ಗೆ ಹೋಗಿ ನಾನೇ ಬೆಡ್ ಹಾಕಿ ತೋರಿಸ್ತೀನಿ ಸರ್. ಬೇಕು ಸರ್, ನೀವೇ ಹೋಗಿ ಹಾಕ್ಬೇಕು. ದಯವಿಟ್ಟು ಹೋಗಿ ಸರ್. ಇದೆ ಅಲ್ವಾ ನಿಮ್ಮ ಮನೆ? ಇದಲ್ಲ ನಮ್ಮ ಮನೆ, ಅದು ನಮ್ಮ ಮನೆ. ಅಲ್ಲಿ ಊದು ನಿಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೂಪರ್ ಸರ್. ಸರ್ ಮತ್ತಿದು ಇದು ನೀವು ತುಂಬಾ ರಸಿಕರು ಸರ್. ನಾನು ಹೋಗಿ ಹಾಕ್ಲಾ? ದಯವಿಟ್ಟು ಹೋಗಿ ಹಾಕಿಪ್ಪ. ಸರಿ ಸರ್. ಇವಳೇ ಕಿಕ್ಕು ಕಡೆ ಕಿಕ್ಕು. ಎಲ್ಲಿ ಯಾರ ಮನೆಯಲ್ಲಿ ಯಾರ ಜೊತೆ ಎಲ್ಲಿ ಕಿಕ್ಕೋದ್ರೆ ತೋರ್ಸಿ ಅಂದ್ರೆ ತೋರ್ಸಿ. ಕಂಡೋರ್ ಮನೆ ಹಾಳಾಗ್ತಿದೆ ಅಂದ್ರೆ ನೋಡಕ್ಕೆ ಹೆಣ್ಮಕ್ಳು ಏನ್ ಖುಷಿಯಪ್ಪ. ಇವಾಗ ತೋರಿಸ್ತೀನಿ ನೋಡು. ಹಲೋ ಹೇಳಿ ಪರಂದಮ್ ಅವ್ರೆ. ಹೇಳಿಪ್ಪ. ನಿಮ್ ಮನೆ ಒಳಗೆ ಯಾರೊಬ್ಬ ಗಂಡ್ಸೋದ. ನಾನೇ ನನ್ ಕಣ್ಣಾರೆ ನೋಡ್ದೆ, ಬೆಳ್ಳಿ ಹಾಕೊಂಡೋದ. ಏನೇ ಹೇಳಿ ಪರಂದಮ್ ಅವ್ರೆ, ನೀವಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾದ್ರೆ ನೀವಿಲ್ದಿರೋ ಟೈಮಲ್ಲಿ ಬೇರೆ ಯಾರೋ ಗಂಡ್ಸೋಗೋದು ತಪ್ಪಲ್ವೇ? ನಾನು ನೋಡ್ದೆ. ಇವಳೇ ಓಕೆ, ಇಡೀ ಚಾಮರಾಜನಗರ ಜನತೆನ ನೋಡಿದ್ದಾರೆ, ಏನ್ರಪ್ಪ ಗಂಡ್ಸೋಗ್ಲಿಲ್ವೇ? ನೋಡಿದ್ರ ಸಾಕ, ಇನ್ನು ಬೇಕಾ? ಮತ್ತೆ ಚಾಮರಾಜನಗರ ನೋಡ್ಬಿಡ್ತಾ. ಎಲ್ಲಿ ಸರ್ ಇವಾಗ ಎಲ್ಲದವನು? ನಾನೇ ನನ್ ಕಣ್ಣಾರೆ ನೋಡಿದೆ ಸರ್. ಇದೇ ಮನೆ ಒಳಿಕೋದ ಸರ್. ಮೋಸ್ಟ್ ಇಟ್ಟೊತ್ತಿಗೆ ಕಿಟಕಿಯಿಂದ ಆಚೆಗೆ ಆರ್ಬಿಟ್ಟಿರ್ತಾನೆ. ಕಿಟಕಿಯಿಂದ ಸರ್ ಅದ್ ಕೊಟ್ಟೋಗಿ. ಆಫೀಸ್ ಅರ್ಜೆಂಟ್ ಹಂಗೆ ಬಂದ್ಬಿಟ್ಟೆ. ಹೊಡಿಬೇಡಿ ಸರ್. ಲೇ ಅಲ್ಲ ಕಣೆ, ನೀನ್ ದಿನ ಮನೇಲಿ ಮಾಡಿದಿನ ಟಿಫನ್ ಬಾಕ್ಸ್ಗೆ ಹಾಕೊಟ್ಟಾಗ್ಲೇ ಗೊತ್ತಿತ್ತು ನೀನು ಹೋಟ್ಲಿಂದ ಊಟ ತರ್ಸ್ಕೊಂಡ್ ತಿಂತಾ ಇದೀಯ ಅಂತ. ಹೇಳೆ, ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ವ್ಯವಹಾರ? ಹೇಳು. ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ ರೀ. ನನ್ಗೆ ಸುಳ್ಳು ಹೇಳ್ತೀಯ? ಲೇ ಹೇಳೋ, ಯಾರೋ ನೀನು? ಇಲ್ಲೇನೋ ಮಾಡ್ತಿದ್ದೆ? ಬೆಡ್ಶೀಟ್ ಆಗ್ತಾ ಇದೆ ಸರ್. ಬೆಡ್ಶೀಟ್ ಆಗ್ತಾ ಇದೆ ಸರ್. ನನ್ ಸೇಲ್ಸ್ ಮೆನು ಸರ್. ಹೌದು ಸರ್, ಹೌದು. ನನಗೆ ಗೊತ್ತಿತ್ತು ಸರ್, ನನಗೆ ಗೊತ್ತಿತ್ತು. ಈ ನನ್ನ ಮಗ ಕೇಳಿದ್ರೆ ಹಿಂಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು ಸರ್. ಎಷ್ಟು ಸಿನಿಮಾದಲ್ಲಿ ನೋಡಿಲ್ವಾ ಸರ್? ಯಾವನಾರು ಬಂದು ಈ ತರ ತಗಲಾಕೊಂಡ್ರೆ ನಾವು ಟಿವಿ ರಿಪೇರಿ ಮಾಡೋರು ಸೇಲ್ಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳಲ್ವಾ? ಬಿಡ್ಬೇಡಿ ಸರ್, ಹಾಕಿ ನನ್ ಮಗಂಗೆ. ಇಲ್ಲೇನ್ ಕತೆ ಪೂಣಿಸ್ತಾ ಇದ್ಯಾ? ಹೇಳೋ, ಎಷ್ಟು ವರ್ಷದಿಂದ ನಡೆಸ್ತಾ ಇದೆ ವ್ಯವಹಾರ? ಒಂದ್ 15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. 15 ವರ್ಷದಿಂದ ಇದೇ ಕೆಲಸ? ಲೇ, ನಮ್ಮಂತ ಎಷ್ಟು ಸುಂದರವಾದ ಫ್ಯಾಮಿಲಿ ಹಾಳು ಮಾಡಿದ್ಯೋ ನೀನು. ಒಂದ್ 5,000 ಮನೆಗೆ ಹೋಗಿದ್ ಬಂದೆ ಸರ್. 5,000 ಅಂತ ನನಗೆ ಲೆಕ್ಕ ಹೇಳ್ತೀಯ ನೀನು? ಹೊಡಿಬೇಡಿ ಸರ್, ಸತ್ತೋಗ್ಬಿಡ್ತೀನಿ ಸರ್. ಏನಂದ್ರೆ ಅವನ್ನ ಸಾಯಿಸ್ಬಿಡ್ತಾರೆ ಅಂದ್ರೆ ಕಿಕ್ಕಿರಲ್ಲ ಅಂದ್ರೆ ಏನಾದ್ರು ಮಾಡಿ ಅಂದ್ರೆ ಮಾಡ್ತೀನಿ. ಬಿಡಿ. ನೋಡಿ ಸರ್, ನಾವು ಮಾಡಿದ್ದು ತಮಾಷೆಗಾಗಿ. ಇದು ನಮಗೆ ಕಿಕ್ ಬೇಕು, ಕಿಕ್ ಅಂದ್ರೆ ಇದು ಕಾಮಿಡಿ. ಹೌದು ಸರ್, ಹೌದು. ಅಲ್ಲೋಡಿ, ಸೆಂಟರ್ ಕ್ಯಾಮ್ರಾ, ಲೆಫ್ಟ್ ಸೈಡ್ ಕ್ಯಾಮ್ರಾ, ರೈಟ್ ಸೈಡ್ ಕ್ಯಾಮ್ರಾ. ಅಯ್ಯ ನೀನ್ ಕಿಕ್ಗೆ ಮೆಟ್ಟು ತುರ್ಕುರೆ. ನಿಮಗ್ ಬೈಬಿಟ್ಟ ಕಂಡ್ರೆ ತೊಟ್ಟು ಬಿಡ್ತಾರೆ. ಏನೇ ಹೇಳಿ ಸರ್, ನಿಮ್ ಹೆಂಡತಿಗಿಂತ ನೀವೇ ಸಖತ್ತಾಗಿ ಆಕ್ಟ್ ಮಾಡಿದ್ರಿ. ಚೆನ್ನಾಗಿ ಮಾಡದ್ನ? ಸೂಪರ್ ಸರ್, ಚೆನ್ನಾಗಿತ್ತ? ಸಖತ್ತಾಗಿತ್ತು. ವೀಕ್ಷಕರೇ, ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ RAKE ಅಂತ ಟೈಪ್ ಮಾಡಿ 503010ಗೆ SMS ಮಾಡಿ. ಚೆನ್ನಾಗಿತ್ತಂತೆ.
ಅಯ್ಯ ನಿಮ್ಮ ಪರ್ಫಾರ್ಮೆನ್ಸ್ಗೆ ಬೆಂಕಿ ಹಾಕ ಒಳಗಡೆ ಬನ್ರಿ, ಇದೆ ನಿಮ್ಗೆ ಹಬ್ಬ. ಲೇ, ಬೆಳಗ್ಗೆಯಿಂದ ಸಂಜೆ ತನಕ ಗಂಡ ಹೆಂಡತಿ ಜಗಳ ಆಡಾಗೆ ಮಾಡ್ತಿದ್ಯಲ್ಲೋ. ಸರ್ ಇದನ್ನೇ ಸರ್ ಕಿಕ್ಕು ಅನ್ನೋದು. ಹಲೋ, ನಾನ್ ಕಣಯ್ಯ ಬಾಸು. ಯಾವನ ಬಾಸು ನೀನು? ಲೇ ನನ್ಗಿರೋದು ಒಬ್ರೇ ಬಾಸು, ಅದು ಡಿಬೋ. ಲೇ ಇಲ್ಲ ಅರ್ಧ ಕೆಲಸ ಮಾಡಿ ಬಂದಿದ್ಯಲ್ಲೋ, ಇನ್ ಮಿಕ್ಕಿದ ಕೆಲಸ ಯಾರು ಮಾಡುದು? ಯಾವ್ದು ಅರ್ಧ ಕೆಲ್ಸ? ನಮ್ಮ ಮನೇಲೆ 100 ನಾಯಿಗಳು ಕೆಲಸ ಮಾಡ್ಕೊಂಡ್ ಬಿಟ್ಟವೆ. ನಿನ್ಗೂ ಬೇಕಾದ್ರೆ ಕೊಡ್ತೀನಿ ಬಾರ. ಲೇ ನಿನ್ಗೆ ಕೆಲಸ ಕೊಟ್ಟಿದ್ದಲ್ದೇನೆ ನಿನ್ ಕೈಲಿ ಬೈಸ್ಕೋಬೇಕೇನೋ? ನಮ್ಮ ಹುಡುಗರು ಕಲ್ಸಿ ನಿಂಗೆ ಕೈ ಕಾಲು ಎತ್ತಿಸ್ತೀನಿ ಕಣಲೇ. ಯಾರ ಕೈ ಕಾಲು ಎತ್ತಿಸ್ತೀಯೋ ಮಗನೇ? ಕಳಿಸು, ಅವ್ರ ಎಲ್ಲಾರ ಕೈ ಕಾಲು ಕತ್ತರಿಸಿ ಮೂಟೆ ಕಟ್ಟಿ ಪಾರ್ಸಲ್ ಮಾಡ್ತೀನಿ. ಏನ ಅನ್ಕೊಂಡಿದ್ಯಾ ನಮ್ಮನೇಲಿ? ಕೆಲಸ 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 ಕೆಲಸಲೇ 2 ಸಿಂಹಗಳು ಸಿಂಗಲ್ ಆಗಿ ಏನ್ ಮಾಡ್ದವ? ಸರ್, ಈ ಪಾಸ್ಗಳು ಏನ್ ಅನ್ಕೊಂಡಿದ್ದಾರೆ? ಪಕ್ಕದ ಮನೆಯವನು ಅಂತ ನಾನಿದ್ದೀನಿ ಸರ್. ನಿಮ್ಗೆ ತಗೊಳ್ಳಿ ಸರ್. ನಾಳೆಯಿಂದ ಆಫೀಸ್ಗೆ ಹೋಗ್ಬಿಡಿ. ಯಾಕೆ ಕಾಲ್ ಮಾಡಿದ್ ನಿಮ್ ಬಾಸ್? ನಂಬಾಸ ನಂಬಾಸು ಸರ್. ಅಂದ್ರೆ ಇದು ಅನ್ಫೋನು. ಬೆಳಿಗ್ಗೆ ಬೇಗ ಹೋಗಿ ಕೈ ಮುಗ್ದು ಕಾಲಿಗೆ ಬಿದ್ರೆ ಕ್ಷಮಿಸ್ಬಿಡ್ತಾರೆ. ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬಿಡಿ ಸರ್. 1-2 ನಿಮಿಷ ಇಲ್ಲೇ ಇರಿ, ಅವರೇ ಹುಡುಗರು ಕಳ್ಸ್ಬಿಟ್ಟು ಕೈ ಕಾಲು ಎತ್ತಿಸ್ಬಿಡ್ತಾರೆ. ಇವಾಗ ಮುಖ ಹೆಂಗಪ್ಪ ತೋರಿಸ್ಲಿ? ದಂಕಣಕ ಪರಂದಾಮ ಅವರೇ, ನಿಮ್ಮ ಮುಖ ಕಾಣಿಸಿದ್ರಳು ಉಪಯೋಗಿಸಿ ಮಂಕಿ ಕ್ಯಾಪ್. ಸರ್, ನಾನು ಒಳಗಿರ್ತೀನಿ. ದಯವಿಟ್ಟು ಯಾರಾದ್ರೂ ಬಂದು ಕೇಳಿದ್ರೆ ನಾನು ಇಲ್ಲಿದ್ದೀನಿ ಅಂತ ಮಾತ್ರ ಹೇಳ್ಬೇಡಿ ಸರ್. ಪ್ರಾಮಿಸ್, ನಾನಂತೂ ಹೇಳಲ್ಲ. ನಾನಂತೂ ನಿಮ್ಮೆಲ್ಲರೂ ಹೇಳಲ್ಲ ಸರ್. ಥ್ಯಾಂಕ್ಸ್. ಲೇ ಆದ್ರೂ ಲೈಫಲ್ಲಿ ಇನ್ನೂ ಏನೋ ಕಿಕ್ಬೇಕು ಅನ್ನಿಸ್ತಾ ಇದೆ ಕಣೆ. ಸರ್, ಯಾರನ್ನ ಹುಡುಕ್ತಾ ಇದ್ದೀರಾ? ಒಬ್ಬ ಕಳ್ಳ ತಪ್ಪಿಸ್ಕೊಂಡು ಓಡಿದ್ದಾನೆ. ಇಲ್ಲಿ ಏನಾದ್ರು ಬಂದ? ಸರ್, ಆ ಗುಂಪಲ್ಲೆಲ್ಲ ಕೂತಿರ್ಬೇಕು ನೋಡ್ತಾರೆ ಸರ್. ಇವಳೆ ಕಿಕ್ಕು ಕಡೆ ಕಿಕ್ಕು ತೋರಿಸ್ತೀನಿ ನೋಡು. ಸರ್ 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 ಸರ್, 1 ನಿಮಿಷ ಬನ್ನಿ ಸರ್. ನಾನೇ ಕಳ್ಳು ನೋಡಿದೆ ಸರ್, ಮಂಕಿ ಟೋಪಿ ಹಾಕೊಂಡು ಇದೇ ಮನೆ ಒಳಗೆ ಹೋದ. ಸರ್, ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನು ತಪ್ಪು ಮಾಡಿಲ್ಲ ಸರ್. ನಾನ್ ಯಾರು ಗೊತ್ತಾ? ನಿತಿನ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಕಳ್ತನ ಮಾಡ್ಬಿಟ್ಟು ಸ್ವಂತ ಮನೆ ತರ ಹೋಗಿ ಮಲ್ಕೊಂಡಿದ್ಯಾ? ಎಷ್ಟೋ ಕೊಬ್ಬು ನಿನ್ಗೆ. ಬಂಗಾರ ಎಲ್ಲಿಟ್ಟಿದ್ಯಾ? ಸರ್, ಯಾವ ಬಂಗಾರ ಸರ್? ನಾನು ಏನು ಕದ್ದಿಲ್ಲ, ನಾನು ಕಳ್ಳ ಅಲ್ಲ. ಕಳ್ಳಾದವನು ಯಾವತ್ತು ನಾನು ಕಳ್ಳ ಅಂತ ಬೋರ್ಡ್ ಹಾಕೊಂಡು ತಿರ್ಗಲ್ಲ. ಎಲ್ಲಿಟ್ಟಿದ್ಯಾ ಹೇಳೋ ಬಂಗಾರ? ಸರ್, ಹಲೋ ಹಲೋ, ಜ್ಯುವೆಲ್ಲರಿ ಶಾಪ್ ಅಲ್ಲಿ ಕಳ್ತನ ಮಾಡೋನು ತಗ್ಲಾಕೊಂಡಿದ್ದಾನೆ. ಓವರ್ ಓವರ್. ಎಸ್ ಸರ್, ಓಕೆ ಸರ್. ಮತ್ತೆ ಇವನ್ ಯಾರು? ನಾನು ಹೇಳ್ತೀನಿ ಸರ್. ನೋಡಿ ಸರ್, ಇವರು ನಮ್ಮ ಪಕ್ಕದ ಮನೆ ಪರಂದಾಮಯ್ಯ ಅಂತ. ನಾನೇ ಸುಮ್ಮನೆ ಸುಳ್ಳು ಹೇಳ್ದೆ ಸರ್. ಡ್ಯೂಟಿಯಲ್ಲಿರೋ ಪೊಲೀಸ್ನ ಕರೆಸಿ ಟೈಮ್ ವೇಸ್ಟ್ ಮಾಡಿದ್ದು ಅಲ್ದೆ ತಕ್ಕ 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 ಅಂತ ಕುಣಿಸ್ತಿದ್ದೀರಾ? ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ರುಬ್ಬಿ ತುಪ್ಪ ತೆಗಿತೀನಿ. ಬರ್ರೋ. ಒಂದೇ 1 ನಿಮಿಷ ಸರ್. ಅಲ್ಲಿ ಗಂಡನ್ನ ಪೊಲೀಸ್ ಹೇಳ್ಕೊಂಡು ಹೋಯ್ತಿದ್ರೆ ಕಿಕ್ಕಿದೆ ಕಿಕ್ಕಿದೆ ಅಂತ ಡ್ಯಾನ್ಸ್ ಆಡ್ತಿದ್ಯಾ ಸರ್? ಈ ಕಿಕ್ಕಲ್ಲಿ ನಾನು ಒಬ್ನೇ ಅಲ್ಲ ಸರ್, ಇವ್ರದ್ದು ಅರ್ಧ ಪಾಲಿದೆ. ಸರ್, ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗೋ ಬದಲು ಇಲ್ಲೇ ಎನ್ಕೌಂಟರ್ ಮಾಡ್ಬಿಟ್ರೆ ಹೆವಿ ಕಿಕ್ಕ. ಎಲ್ರಿಗೂ ಕಿಕ್ ಸಿಗ್ತಾ? ಸಿಗಬೇಕು ಅಂತ ತಾನೇ ನಮ್ಮ ಹುಡುಗರ್ನೆಲ್ಲರೂ ಇಲ್ಲಿ ಕರ್ಕೊಂಡ್ಬಂದು ಪರ್ಫಾರ್ಮ್ ಮಾಡಿಸ್ತಿರೋದು. ಸೊ ಬರ್ಲಿ ಜೋರಾದ ಚಪ್ಪಾಳೆ. ಸೊ ಈಗ
ಮತ್ತೊಂದು ಜಾನಪದ ಕೋಗಿಲೆಯ ಹಾಡನ್ನ ಕೇಳೋ ಟೈಮು. ಸೊ ಲೆಟ್ಸ್ ವೆಲ್ಕಮ್ ಮಹೇಶ್ ಅಂಡ್ ಉಮಾ ಆನ್ ಸ್ಟೇಜ್. ಓ ಚೆನ್ನಿ ನಿನ ಗಂಡ ಬಲು ಜಾಣನೇ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಅಂತ ನಮ್ಮ ಮಂಜು ಪಾವ್ ಗಾರ್ಡನ್ ಜೀವನದಲ್ಲಿ ಅವಘಡ ಆಗೋಕ್ಕೂ ಮುಂಚೆ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ. ಧಾಮ್ ಧೂಮ್ ಅಂತ ಗ್ರ್ಯಾಂಡ್ ಆಗಿ ಮದುವೆ ಆಗ್ತಿದ್ದಾರೆ. ನಮ್ಮನ್ನು ಕರೀತಾರೆ, ನಮ್ ಹುಡುಗ ಅಲ್ವಾ, ಹೋಗಿ ಆಶೀರ್ವಾದ ಮಾಡಿ ಬರೋಣ ಅಲ್ವಾ. ಇಷ್ಟು ದಿನ ನಾರ್ಮಲ್ ಫ್ರೆಂಡ್ಶಿಪ್ ಮಾಡಿದ್ ಸಾಕು, ಇನ್ಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಗಿದೆ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆರೆ ಉಸಿರು. ಇಷ್ಟು ದಿನ ಚಿಲ್ಲರ್ ಜೊತೆ ಚಿತ್ರನ ತಿನ್ಕೊಂಡು, ಜಗಪ್ಪನ್ ಜೊತೆ ಜೋಲ್ ತುರ್ಸ್ಕೊಂಡು, ಕಾರ್ತಿ ಜೊತೆ ಕಾಕ ಇಟ್ಕೊಂಡು ಬಂತಿನ ಕಾಲೆಲ್ಲ ಮುಗೀತು. ಫಸ್ಟ್ ಟೈಮ್ ನೀವೆಲ್ರು ಹುಡುಗಿನೇ ಮದುವೆ ಆಗ್ತೀರಾ, ಆದ್ರೆ ನಾನು ಕೋಟ್ಯಾಧಿಪತಿ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ. ಇನ್ಮೇಲೆ ಏನಿದ್ರು ಟಾಟಾ ಬಿರ್ಲಾ ಜೊತೆ ಬ್ಲಾಕ್ ಟೀ, ಅಂಬಾನಿ ಜೊತೆ ಗ್ರೀನ್ ಟೀ ತಿನ್ಕೊಂಡಿರ್ತೀನಿ. ನಾನೇ ಬೇರೆ, ನನ್ನ ರೇಂಜೇ ಬೇರೆ. ದೂರ ನಿಂತ್ಕೊಳ್ಳಿ. ಅಲ್ಲ ಮಂಜು, ದೂರ ನಿಂತ್ಕೊಳ್ಳಿ. ಅಲ್ಲ ನಾನು ನನ್ನ ರೇಂಜೇ ಬೇರೆ ಇವಾಗ. ಸುಮ್ನಿರೋ, ಮಾತಾಡ, ಅವ್ನು ಬದಲಾಗಿದ್ದಾನೆ. ಚೇಂಜ್ ಮಾಡಿಸ್ಕೊಂಡ್ಬಿಟ್ಟ. ಬದಲಾಗಿದ್ದಾನೆ ಕಣ. ನನ್ನ ರೇಂಜೇ ಬೇರೆ. ನನ್ನ ಕೋಟ್ಯಾಧಿಪತಿ ಹುಡುಗಿನ ಮದುವೆ ಆಗ್ತಾ ಇದೀನಿ ಕಣಲೆ. ಯಾರು ಹೇಳಿದ ಅರ್ಥ ಮಾಡ್ಕೋ. ಅಲ್ಲ ನನ್ನ ಮಗನೇ ಹೋಗಲೇ. ಆ ಮೂಲೆಯಲ್ಲಿ ಕುತ್ಕೊಂಡು ನಾಯಿ ತರ ತಿನ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ ಮಂಜು, ಹೋಗೋ. ಅಲ್ಲ ಮಂಜು, ಹೋಗಲೇ. ಮಗ ಟಚ್ ಮಾಡಬೇಡ, ಬಟ್ಟೆ ಗಲೀಜಾಗುತ್ತೆ. ವಾಟ್ ಹ್ಯಾಪಂಡ? ಬಟ್ಟೆ ಗಲೀಜಾಗುತ್ತೆ ಕಣೋ. ನನ್ನ ಬಟ್ಟೆ ಮೇಲೆ ಎಷ್ಟೊಂದು ಕಾಳಜಿನೋ ನಿಂಗೆ. ಹಲೋ, ನನ್ನ ಬಟ್ಟೆ ಗಲೀಜಾಗುತ್ತೆ ಅಂದಿದ್ದು. ನನ್ನ ರೇಂಜ್ ಏನು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಕಣ ನಿನಗಲೇ. ಯಾವ್ದೋ ರೇಂಜ್ ನಿಂದು? ಕೋಟ್ಯಾಧಿಪತಿ ಮಗಳನ್ನ ಮದುವೆ ಆಗ್ತಾ ಇದ್ದೀನಿ ಕಣ. ಅವಳ ಹತ್ರ ದುಡ್ಡು ಎಷ್ಟಿದೆ ಗೊತ್ತಾ? ಎಷ್ಟು? ಅವಳ ಹತ್ರ ಇರೋ ದುಡ್ಡು ಎಣ್ಸಕ್ಕೆ 2 ದಿನ ಟೈಮ್ ಬೇಕಣ. ಇದರಿಂದ ನಿನ್ಗೆ ಏನ್ ಗೊತ್ತಾಯ್ತು ಹೇಳೋ? ನಿನಗೆ ಎಣ್ಸಕ್ ಬರಲ್ಲ ಅಂತ ಗೊತ್ತಾಯ್ತು. ಹೋಗ. ಆ ನನ್ನ ಮಕ್ಳು ನಿಂತ ನೋಡು, ಅಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡೇ ಹೋಗು. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಇಂಥ ಊಟ ನೀನ್ ಜೀವಮಾನದಲ್ಲೇ ಮಾಡಿರಲ್ಲ, ಗೊತ್ತಾಯ್ತಾ? ಹೋಗು ಅಂದಿ. ಈ ಬ್ರ್ಯಾಂಡ್ನೇ ಅವಮಾನ ಮಾಡ್ಬಿಟ್ಟ ಕಣೋ ಲ್ಯಾಗು. ಈ ಬ್ರ್ಯಾಂಡ್ ಅವಮಾನ ಮಾಡಿದ್ರು ಪರವಾಗಿಲ್ಲ, ಈ ಸ್ಟಾರ್ನೇ ಅವಮಾನ ಮಾಡ್ಬಿಟ್ಟ ಕಣ. ಸೂಪರ್ ಸ್ಟಾರ್ನ ಅವಮಾನ ಮಾಡ್ಬಿಟ್ಟ ಅವನು. ಮಗ, ಅವನ್ ಮಾಡಿದ್ ಸಹಿಸ್ಕೊಂಡ್ಬಿಟ್ಟೆ ಕಣ. ಈ ಮಾತನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಣ. ಮಗ, ಇಂಥ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡಕ್ಕಂತ ಯಾರು ಇಲ್ವೇನೋ? ಶಿವ, 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 ಎಲ್ಲಿಗೆ ಹೊಂಟಿಲ್ಲ? ಕೆಳಗೆ ಹೊಂಟಿನಿ. ಯಾಕ? ಸಿಡ್ಸಾಡಕ. ಯಾವ್ದಲ್ಲೂ ಹೀರೋ ಆಗ್ಬೇಕು, ಆಕ್ಟಿಂಗ್ ಮಾಡ್ಬೇಕು ಅಂತ ಆಡಿಷನ್ಗೆ ಹೋಗಿದ್ದಲ್ಲ. ಏನಾದ ಆಡಿಷನ್? ಎಲ್ಲರೂ ಸೆಲೆಕ್ಟ್ ಆದ್ರು, ನಾನೇ ಸೆಲೆಕ್ಟ್ ಆಗ್ಲಿಲ್ಲ. ನನ್ನ ಆಕ್ಟಿಂಗ್ ಒಪ್ಲಿಲ್ಲ ಅವರು. ಅಳ್ಬೇಡ ಶಿವು,
ಅಳ್ಬೇಡ ಕಣ ಇಲ್ಲಿ ರಚಿತಾ ಮೇಡಮ್ ಗುರುಕಿರಣ್ ಸರ್ ಯಾಕೆ ಬಂದಾರ ಅನ್ಕೊಂಡೆ ಯಾಕೆ ಬಂದಾರ? ಇಷ್ಟು ಜನ ಯಾಕೆ ಸೇರಿದಾರ ಅನ್ಕೊಂಡೆ ಒಂದು ಸಿನಿಮಾ ಆಡಿಷನ್ ಮಾಡ್ತಾವ್ರೆ ಕಣ ಈ ಸಿನಿಮಾದಲ್ಲಿ ಯಾರಾದ್ರೂ ಸೆಲೆಕ್ಷನ್ ಆಗ್ಬಿಟ್ರೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಅವ್ರನ್ನ ರಚಿತಾ ಮೇಡಮ್ ಜೊತೆ ಆಕ್ಟಿಂಗ್ ಮಾಡಕ್ ಚಾನ್ಸ್ ಸಿಗುತ್ತೆ. ಗುರುಕಿರಣ್ ಸರ್ 1 ಕೋಟಿ ರೂಪಾಯಿ ಕೊಡ್ತಾ ಇದಾರೆ. 1 ಕೋಟಿನ ಇಲ್ಲಿ ನಡೀತಾ ಇದೆಯಲ್ಲ ಈಗ ಇದು ಲ್ಯಾಗ್ ಮದುವೆ ಅನ್ಕೊಂಡ ಆಡಿಷನ್ ಕಣ ಅವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದಾರೆ. ಅವ್ರಕ್ಕಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡಿ ನೀನು ಚಾನ್ಸ್ ತಗೋಬೇಕು ಶಿವು. ಹೆಂಗ್ ಸಿಡಿಸಾಡ್ತೀನಿ ನೋಡೀಗ. ಎಲ್ಲಿಗೆಲ್ಲ ಹೋಯ್ತಾ ಇದೆ ಶಾಂತಿ ಕಣ ಸಂತೆಗೆ ಇದೇ ಇಟ್ಟು ಉದ್ದ ಅದೇ ಅಂತಂದ್ರೆ ಇನ್ನ ಹಿರೇಕಾಯಿ ಎಷ್ಟು ಉದ್ದ ಇರ್ಬೇಕಲ್ಲ. 30 ರೂಪಾಯಿ ಕೆಜಿ. ಹೌದಾ ಈ ಸಂತಕ್ಕಿಂತ ಹೋಗೋದ್ ಬಿಟ್ಬಿಡು. ಇದೇನ್ ಆಕ್ಟಿಂಗು ಚಾನ್ಸು ಅಂತಿದಲ್ಲ ಏನಾಯ್ತು? ಯಾರು ಕೊಡಕ್ಕಿಲ್ಲ ಕಣಣ್ಣ. ನೀನ್ ಡ್ಯಾನ್ಸ್ ಒಂದೇ ಚೆನ್ನಾಗ್ ಮಾಡೋ ಡೈಲಾಗೆ ಹೊಡಕಿಲ್ಲ ಅಂತಾರೆ. ಹೌದಾ ನಿಂಗೊಂದ್ ವಿಷಯ ಗೊತ್ತಾ? ಏನಣ್ಣ ಇಲ್ಲಿ ನಡೀತಾ ಇರೋದ್ ಏನ್ ಅನ್ಕೊಂಡಿದ್ಯಾ? ಇದು ಯಾರಿಗ್ ಗೊತ್ತಲ್ಲ ಮದ್ವೆ ಕಣಣ್ಣ. ನಿಮ್ಮ ಅಜ್ಜ ತಲೆಕಾಯಿ ಪಿಂಡ ಇಲ್ಲಿ ಹೇಳ್ತೀನಿ. ನಾನ್ ಹೆಂಗ್ ಸಿಡಿಸ್ತೀನಿ ನೋಡಿ ಇವತ್ತು. ಹೌದಾ ಮಗ ಆಲ್ ದ ಬೆಸ್ಟ್. 1 ಕೋಟಿ ಗುರು ಸರ್ ಕೊಡ್ತಾರೆ ಇಸ್ಕೊಂಡು ಹೋಯ್ತಾರು. ಕ್ಯಾಮ್ರಾ ಎಲ್ಲ ಇರ್ತದ ಅಣ್ಣ? ಅಲ್ಲ ನೋಡು ಅಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಅಲ್ಲೆರಡು ಇಲ್ಲಿ 3 ಎಲ್ಲ ಆಯ್ತು ಕಣೋ. ಇವತ್ ನೋಡೋಣ ನೋಡು ಮಗ ಅಲ್ಲಿ ಆಗನ್ ಮದುವೆ ಆದಂಗೇನೆ. ಎಲ್ಲಿ ಮದುವೆ ಹುಡುಗಿನ ಕರ್ಕೊಂಡ್ ಬಂದಿಲ್ವಲ್ಲ ಮಾವ? ಹುಡುಗಿನ ಕರ್ಕೊಂಡ್ ಬರಲಿ. ಬಂದೆ ಮಗಳೇ ಅಖಂಡ ಕರ್ನಾಟಕದಂತ ಹುಡುಕಿ ಬ್ಯೂಟಿಫುಲ್ ಹುಡುಗನ್ನ ಹುಡುಕಿದೀನಿ. ಇವನೇ ನನ್ನ ಅಳಿಯ. ಜಾನಿ ಬಂದು dream boy. Hi, hi, re, hi. ಬಾರೋ ವಿಶ್ ಮಾಡ್ಬಿಡೋಣ ಮಗ. ಹೋಗ್ರು ಇನ್ನೊಂದ್ ಚಪ್ಲಿ ಹೋಗಿ. ಹಳೆ ಅಂದ್ರೆ ಯಾರು ಇವರೆಲ್ಲ? ಇವರು ಮೋಸ್ಟ್ಲಿ ನನ್ನ ಫ್ಯಾನ್ಸ್. ಊಟ ಮಾಡಕ್ ಬಂದರೆ ಮೂಲೆ ತಿನ್ಕೊಂಡು ಹೋಗ್ರಿ, ಬೇಕಾದ್ರೆ ಪಾರ್ಸಲ್ ತಗೊಂಡ್ ಹೋಗ್ರಿ ನಾಯಿಗಳ. ಚಿಲ್ಲರು ಎಲ್ರು ಈಗ್ಲೇ ಆಕ್ಟಿಂಗ್ ಚುರುಕು ಮಾಡ್ಕೊಬಿಟ್ಟಾರಲ್ಲೋ. ನೀವೇನ್ ಕಮ್ಮಿ ಇಲ್ಲ ಕಣ್ರ. ಶಿವು ಕಾರ್ತಿ ಅವನಿಗಿಂತ ಜಾಸ್ತಿ ಆಕ್ಟಿಂಗ್ ಇದೆ ನಿಮ್ಮ ಹತ್ರ. ಥ್ಯಾಂಕ್ ಯು ಮಾಡಿ ಹೆಂಗ್ ಮಾಡ್ತೀನಿ. ಯಾವ ನನ್ನ ಮಗನ ಅಡಿಗೆ ಮಾಡಿಸಿದ್ದು? ಒಂದು ಉಪ್ಪಿಲ್ಲ, ಹುಳಿಲ್ಲ, ಖಾರ ಇಲ್ಲ. ಇದು ಒಂದು ಮದುವೆ ನಾವು ಬದ್ಮಾಶ್. ಯಾರು ನೋಡ್ಕೊಂಡ್ ನನ್ನ ನೋಡ್ಕೊಂಡು ಮಾತಾಡ. ನಿಂದು ನೀ ಮಾಡು, ನಂದು ನಾ ಮಾಡ್ತೀನಿ. ನನ್ ತಂಟೆಗೆ ನೀನ್ ಬರಬೇಡ. ನಾವು ಹುಡುಗಿ ಕಣ. ನಾವ್ ಏನ್ ಬೇಕಾರ ಮಾಡ್ತೀವಿ. ನಾವು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಕಣ. ನೀನು ಮಾಡಿದ್ದೇನು ಸರಿ ಇಲ್ಲ, ಸರಿ. ಬರಲ್ಲ ನನ್ನ ಮಕ್ಳು ಯಾರೋ ಕುಡ್ಕ ಬಂದ್ರು, ಒಂಚೂರು ಆ ಕಡೆ ಕರ್ಕೊಂಡು ಹೋಗ್ರು. ನಿಂದು ನೀನು ಆಕ್ಟಿಂಗ್ ಮಾಡ್ಗುರು, ನಮ್ಮ ಆಕ್ಟಿಂಗ್ ನಾವು ಮಾಡ್ತೀವಿ. ನಿನ್ ಮಧ್ಯೆ ಬಂದಿದ್ವಾ ನಾವು? ಇವನಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ಬೇಕು. ನಿನಗೆ ಮೈಕೆ ಹಾಕ್ಲ, ನೀ ಅಂತ ಆಕ್ಟಿಂಗ್ ಮಾಡೋದು? ಅಲ್ಲ ಸರ್, ಯಾರು ನೀವು ಅಂತ ಕರ್ಕೊಂಡು ಕುಡ್ದ್ಬಿಟ್ಟ ಕರ್ಕೊಂಡು ಹೋಗವನ್ನ. ಬಾಬಾ ಕುತ್ಕ ಬರ ಸುಂದರಿ. ಕಾರ್ತಿ ಶಿವು ಆಕ್ಟಿಂಗ್ ಅಂದ್ರೆ ಬರೀ ಕಿರ್ಚಾಡೋದಲ್ರ ಕಣ್ರು. ಅದ್ರಲ್ಲೊಂದು ಕಾಮಿಡಿ ಇರ್ಬೇಕು, ಎಮೋಷನ್ ಇರ್ಬೇಕು, ಅದ್ರಲ್ಲೊಂದು ಫೀಲಿಂಗ್ ಇರ್ಬೇಕು. ಇವಾಗ ಹೋಗಿ ಕಾಮಿಡಿ ಮಾಡ್ರಿ. ಕಾಮಿಡಿ ಹೆಂಗ್ ಮಾಡ್ತೀನಿ ಕಾಮಿಡಿ? ಗುಂಡಲಗನ ಗುಂಡಲೆ, ಗುಂಡಲಗನ ಗುಂಡಲೆ, ಗುಂಡಲಗನ ಗುಂಡಲೆ, ಗುಂಡಲಗನ ಗುಂಡಲೆ. ನೀನ್ ಬಹಳ ಸೀರಿಯಸ್ ಆಗಿದ್ಯಾ, ಹಿಂಗಿದ್ರೆ ಪ್ರೈಸ್ ತಗೊಳಲ್ಲ. ಕಾಮಿಡಿ ಮಾಡ, ಕಾಮಿಡಿ. ನಾ ಮಾಡ್ಲಾ? ಮಾಡಿ 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 ಅಣ್ಣ. ಬಾಯಲ್ಲಿ ಒಂದು ಗುಟ್ಟಿ ಐತೀನಿ. ಗುಟ್ಟ ಅಣ್ಣ ಒಂದು ಮಿಮಿಕ್ರಿ ಮಾಡಿ. ಮಿಮಿಕ್ರಿ ಮಾಡ್. ಏ ಅಲ್ಲಪ್ಪ, ಮಾತಾಡಿದ್ರೆ ಸಾಕು ಅಲ್ಲಿಗೆ ಹೋಗ್ತಾನೆ. ನಿನ್ನ ಆಕ್ಟಿಂಗ್ ನೀನ್ ಮಾಡು. ಇಷ್ಟೋ ತನಕ ಒಂದು ರಿಯಾಕ್ಷನ್ ಕ್ಯಾಮ್ರಾ ಕೊಟ್ಟಿಲ್ಲ ಇವ. ಇವನೆಂತ ಆಕ್ಟಿಂಗ್ ಮಾಡ್ತಾನೆ? ಅಲ್ಲ, ನಿಂದು ನೀ ಮಾಡು, ನಂದು ನಾ ಮಾಡ್ತೀನಿ. ನಿಂದ ನೀನ್ ಮಾಡು, ನಿನ್ನ ಮಾಡಿ ನಾನೇನೋ ಮಾಡಾನೆ. ಸುಮ್ಮನೆ ಇಲ್ಲ, ಮದ್ವೆ ನಾನು ಹೇಳ್ತಾ ಇದ್ದೀನಿ. ಏನ್ರಿ ಇವ್ರದ್ದು? ಮದ್ವೆ ಇದು ಇವಳಿಗೆ
ಏನ್ ಆಕ್ಟಿಂಗ್ ಮಾಡ್ತಾರೆ ಇವರು? ಒಂದೇ ಒಂದು ಡೈಲಾಗ್ ಕ್ಯಾಮ್ರಾ ಕೇಳ್ತಾ ಇಲ್ಲ. ನನ್ನ ಮಗಳಾಗ ಅವ್ರದ್ದು ಹೊಡಿತಿದ್ಯಾ? ಎಷ್ಟೊಂದು ಜನ್ಮಗಳು ಋಣಾನು ಬಂದಾನೆ ಏನು. ಇವತ್ತಿನ ದಿನ ಇವರಿಬ್ರು ಮದ್ವೆ ಆಗ್ತಿದೆ ಅಂದ್ರೆ ಅದಕ್ಕೆಲ್ಲ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಯಾವ ಮಾತಾಡಿಸವ ಕ್ಯಾಮ್ರಾ ತ ಮಾತಾಡಿ ನಿನಗೆ ಏನಾಗಿದ್ಯೋ? ಮದುವೆ ನಡೀತಾ ಸುಮ್ಮನೆ ಇರ್ಬೇಕು. ಇಲ್ಲಿ ಏನ್ ನಡೀತಿದೆ, ಏನಕ್ಕೆ ಬಂದಿದ್ದಾರೆ ಎಲ್ಲರೂ ಅಂತ ನಮಗೆ ಗೊತ್ತು. ಮದುವೆ ನಡೀತಾ ಇದೆ. ಮದುವೆ ಅಲ್ಲ, ಸುಮ್ ಕುತ್ಕೊಂಡು ನಿಂದ ನೀ ಮಾಡು, ನಮ್ಮನ್ನ ನಾವು ಮಾಡ್ತೇವೆ. ಬರಲೇ ಈಗ ಯಾವ ತುಕಾಲಿ ಮದುವೆ? ಅಲ್ಲ ಮಾತಾಡಿದ ಸಾಕು, ಇಲ್ಗೋ ಕೆರ್ರ ಪುರ್ರ ಅಂತಾರೆ. ಏನಾಯ್ತಿಲ್ಲಿ? ಅಲ್ಲ ಯಾರು ಇವರೆಲ್ಲ ಆಳಿ ಅಂದ್ರೆ ನಂಗೆ ಏನು ಸ್ವಲ್ಪ ಅರ್ಥ ಆಗ್ತಿಲ್ಲ ನನ್ಗೆ. ಇವರೆಲ್ಲ ಯಾರಾದ್ರೆ ಫ್ಯಾನ್ಸ್. ಏನ್ರು ಬರೀ ಕಾಮಿಡಿ ಮಾತ್ರ ಮಾಡ್ಕೊಂಡು ನಿಂತಿದ್ದೀರಲ್ಲ, ಸ್ವಲ್ಪ ಫೀಲಿಂಗ್ ಎಮೋಷನ್ ಬೇಕು ಕಣ. ಎಮೋಷನ್ ನೋಡಿ ಹೆಂಗ್ ಮಾಡಿ ತೋರಿಸ್ತಾನೆ. ಚುರಾತು ಶಾಸ್ತ್ರ ಮಾಡೋಣ. ನಮ್ಮ ಅಕ್ಕನ ನಿಮಗೆ ಕೊಟ್ಟೇನ್ ಬಾವ, ಚೆನ್ನಾಗಿ ನೋಡ್ಕೋ ಬಾವ. ಗುರು ಸರ್ ಒಂಚೂರು ನನ್ನ ನೋಡಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಬಾವ. ನಮ್ಮ ಅಕ್ಕ ಚಂದ ನೋಡ್ಕೋ ಬಾವ. ಬಾವ ಬಾವ ಅಯ್ಯಯ್ಯೋ ಅಯ್ಯೋ ದೇವ್ರೇ. ನಮ್ಮ ಅಕ್ಕ ಮುಂಚೆ ಕರೆಕ್ಟ್ ಆಗಿ ಇಡಿ. ಗುರು ಸರ್ ನನ್ಗೊಂಚು ಮುಖ ನೋಡಿ ಮಾತಾಡಿಸ. ಗುರು ಸರ್ ಸುಮ್ಮನೆ ಕೆಟ್ಟ ಮನೆ ಹೊಡಿತಾನೆ. ನನ್ನ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ಳಿ, ಬಂಗಾರದಂಗ್ ಸಾಕಿದ್ದೆ. ಅದು ನನಗೆ ಹೇಳೋ ಕ್ಯಾಮ್ರಾಗ. ನಿಂದು ನೀ ಮಾಡು, ನಮ್ದು ನಾವು ಮಾಡು. ನಿಂದು ನೀ ಮಾಡು. ಇವನ್ ಡೈಲಾಗ್ ಅಲ್ಲಿ ಎನರ್ಜಿ ಉಂಟು, ಕ್ಯಾಮ್ರಕ್ಕೆ ಹೇಳ್ತಾ ಇಲ್ಲ. ಇದನ್ನೇ ಅವ ಇದಕ್ಕೆ ಹೇಳಿದ್ರೆ 1 ಕೋಟಿ ಹೊಡಿತಿದ್ದ. ಬರೀ ಎಮೋಷನ್ ಮಾಡ್ಕೊಂಡಿದ್ದೀರಲ್ರೋ. ಮದ್ವೆ ಮನೆ ಅಂತಂದ್ರೆ ಒಂದು ಡ್ಯಾನ್ಸ್ ಕಿಂಚ್ ಬೇಡವಾ? ಕರೆಕ್ಟ್. ಒಂದು ಮದುವೆ ಮನೆಯಲ್ಲಿ ಬ್ಯಾಂಡ್ ಸೆಟ್ ಇಲ್ಲ, ಮ್ಯೂಸಿಕ್ ಇಲ್ಲ, ಒಂದು ಕುಣಿತ ಇಲ್ಲ, ಒಂದು ಹಾಡಿಲ್ಲ. ಯಾವ ಮದುವೆ ಗುರು ಇದು? ಇಲ್ಲಿ ಕೇಳು. ಅಲ್ಲೇನ್ ಕೇಳ್ತಿ? ಅಲ್ಲಿ ಯಾರವ್ರೆ ಅಂತ ಕೇಳ್ತಾ ಇದ್ಯಾ? ಅಲ್ಲಿ ಕೇಳಿದ್ರೆ ಇವ್ರ ಅಪ್ಪ ಬಂದು ದುಡ್ಡು ಕೊಟ್ಟನ. ಹಾಡಾಕ್ಸು ಗುರು. ಹಾಡು ಹಾಳಾಗೋಗ್ಲಿ ಮಾವ. ಒಂದೇ ಒಂದು ಹಾಡು ಹಾಕ್ಸ್ಬಿಟ್ಟು ಕುಡ್ಕೊಂಡು ಹೊರಟ ಬಿಡ್ತಾರೆ. ಯಾರಂತ ಹಾಕಪ್ಪ, ಹೋಗ್ಲಿ ತಗೆ. ಡ್ಯಾನ್ಸ್ ಅಂತಾರ ಇಲ್ಲಿ. ಇದು ಕೆವನ ಡ್ಯಾನ್ಸ್ ಅಂತಾರ. ಡ್ಯಾನ್ಸ್ ಅಂದ್ರೆ ನಾ ಮಾಡಿ ತೋರಿಸ್ತಾನೆ ನೋಡು, ಅದು ಡ್ಯಾನ್ಸ್. ಮ್ಯೂಸಿಕ್ ಮಗ ಏನ್ ನೋಡ್ತೀನಿ, ನಿಂದು ನೀ ಮಾಡೋ, ನಂದು ನಾ ಮಾಡ್ತೇನೆ. ಅವ್ನು ಮಾಡ್ತಾ ಇಲ್ಲ, ಸುಮ್ಮನೆ ತಲೆ ಮೇಲೆ ಪಂಚಿ ಹೊಡ್ಕೊ ಕೂತವನಲ್ಲೋ. ಗುರು ಆಕ್ಟಿಂಗ್ ಅಂದ್ರೆ ಬರೀ ಮೈಲ್ಡ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾಯಿಲಿ ಎಲ್ಲ ಆಕ್ಟಿಂಗ್ ಮಾಡ್ತಾವ್ರೆ ತಾನೆ. ನೀನೇನ್ ಸೈಲೆಂಟ್ ಆಗಿ ಸುಮ್ಮನೆ ನಿಂತಿದ್ಯಾ? ಆಕ್ಟಿಂಗ್ ಮಾಡು. ಮೈಕ್ ಹಾಕಿಲ್ವಾ? ಮೋಸ್ಟ್ಲಿ ನಿಂಗೆ ಆಕ್ಟಿಂಗ್ ಬರಲ್ಲ. ಹಲೋ, ಯಾವನ ನಿಮ್ಮನ್ನು ಸೇರಿಸಿತ್ತು? ಹಲೋ, ಇಲ್ಲಿ ಮದುವೆ ಇಲ್ಲಿ ಮದುವೆ ನಡೀತಾ ಇರೋದು ಏನ್ ಆಟ ಆಡ್ತಾ ಇದ್ದೀರಾ? ಯಾವ ಕೋಟ್ಯಾಧೀಶ್ವರ ಮಗಳು ಮದುವೆ ಆಗ್ತಾ ಇದ್ದೀನಿ, ಬಂದ್ಬಿಟ್ಟು ಹೆಂಗಂದ್ರೆ ಕುಳಿತಾ ಇದ್ದೀರಲ್ಲ. ಯಾವ ನಿಮಗೆ ಕರ್ಸಿದಿಲ್ಲಿ? ಯಾವ್ದು ಮದುವೆ ಗುರು? ಇದು ಏನಂತ ನಂಗೆ ಗೊತ್ತು. ನಿನ್ನಂಗ ನಾನ್ ಚಂದ್ರು ನನ್ ಮಗಲ್ಲ. ರೋಡಲ್ಲಿ ಇಟ್ಕೊಂಡು ನಾನೇನು ಹುಡುಗಿಯರಿಗೆ ಲೈನ್ ಹೊಡಿಯಲ್ಲ ಗುರು, ಚುಡಾಯಿಸಲ್ಲ ಗುರು. ಏನ್ ಹೇಳ್ತಾವ ನೀನು? ಅಲ್ಲ, ನಾನು ಯಾವ್ದೋ ಹುಡುಗಿನ ರೇಗ್ಸಿಲ್ಲ ಮಾವ. ಸಖತ್ ರಿಯಾಕ್ಷನ್ ಕೊಟ್ಟೆ. ಇದನ್ನೇ ಕ್ಯಾಮ್ರಾ ಕೊಟ್ಟಿದ್ರು 1 ಕೋಟಿ ನಿಂಗೆ. ಏನು ಬೆಂಕಿ ಹಾಕ ಅಪ್ಪ. ಹೇಳ್ದೆ ಮಾತಾಡಿದ್ರೆ ಅವ್ರು ಕೆಪ್ಪಲ ಹೊಡಿದ್ರು ಅಂತ ಹಳ್ತಿದ್ದ ಕುತ್ಕೊಂಡೆ. ನಾಳೆ ನನ್ನ ಮಗನೇ ನಿಂಗೆ ನಾಚಿಕೆ ಮನೆ ಬರೋದಿಲ್ವೇನೋ? ನನಗೆ ಇನ್ನಂತ ಗಂಡು ಬೇಡ. ಅಲ್ಲ ಕಡೆ, ನಾನು ಹೇಳಕ್ ಕೇಳೆ. ಬೇರೆ ಮದ್ವೆ ಮಾಡಿಸಪ್ಪ. ನನ್ನ ಮಗಳ ನಿಂಗೆ ಕೊಡ್ಲಕ್ಕಲ್ಲ, ಕೊಡಲ ಅಷ್ಟೇ. ಮಗಳೇ ನಡಿಯಮ್ಮ. ಹಲೋ, ಬಾರ ಇಲ್ಲಿ. ಏನು ಪಾರ್ಥ? ಕಂಗ್ರ್ಯಾಚುಲೇಷನ್ ಮಗ. ಅಲ್ಲ ಕಣ್ರು,
ಈ ನನ್ನ ಮಕ್ಳು ಯಾರು ಅಂತ ಗೊತ್ತಿದೆ, ಸುಳ್ಳು ಕ್ಯಾಮ್ರಾ ಮುಂದೆನೆ ಆಟಾಡ್ತಾವ್ರು, ಏನು ಅಂತ ಗೊತ್ತಾಗ್ತಲ್ವಲ್ಲ. ಮಜ್ಜಣ್ಣ ಆಗ್ಲೇ ಮದ್ವೆಗ್ ಬಂದಾಗ ನಮ್ಗೆ ಏನಂದೆ, ನಾಯಿ ತರ ಲೂಟ ಹಾಕ್ತಾರೆ ತಿನ್ಕೊಂಡು ಹೊರಟೋಗು ಅಂದ. ಒಬ್ಬ ಫ್ರೆಂಡ್ಗೆ ಹೇಳಮ್ಮ ಅಂತ ಅದು. ಒಬ್ಬ ಫ್ರೆಂಡ್ಗೆ ಹಂಗೆ ಹೇಳ್ಬೋದಾ ನೀನು? ಹೇಳ್ಬೋದಾ? ಅದಕ್ಕೆ ನನ್ನ ಮಕ್ಕಳು ಸಂತೆಗೆ ಹೋಯ್ತಾ ಇದ್ರು. ಇಲ್ಲಿ ನಡೀತಾ ಇರೋದು ಮದ್ವೆ ಅಲ್ಲ, ಒಂದು ರಿಯಾಲಿಟಿ ಶೋ. ಇದ್ರಲ್ಲಿ ಗೆದ್ರೆ 1 ಕೋಟಿ ಕೊಟ್ಟು ಒಂದು ಚಾನ್ಸ್ ಕೊಡ್ತಾರೆ ಅಂತ ಹೇಳ್ದೆ. ನನ್ನ ಮಕ್ಕಳು ನೋಡು ಇನ್ನು ಕ್ಯಾರೆಕ್ಟರ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ. ನನ್ನ ಜೀವನ ಇಲ್ಲಿರೋ ಎಲ್ಲ ಆಕ್ಟಿಂಗು ಮಾಡಿದೀವಿ, ಫೈಟಿಂಗ್ ಒಂದು ಬಿಟ್ಟಿದ್ವಿ. ಅವ್ರು 3 ಜನ ಆ ಕಡೆ ಹೋಗಿ ಫೈಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತಗೊಳಂದ್ರೆ ನಾವೇನ್ ಮಾಡ್ಬೇಕೀಗ? ಫೈಟಿಂಗ್ ಮಾಡ್ಬೇಕು, ಫಸ್ಟ್ ಪ್ರೈಸ್ ನಾವ ತಗೋಬೇಕು. ಅಲ್ಲ ಕಡ್ರಲ್ಲ ಇಲ್ಲಿ ಹೇಳ ಬಾ ಕ್ಯಾಮ್ರಾ ಕ್ಯಾಮ್ರಾ. ಕಮಾನ್. ಅಲ್ಲ ಒಬ್ಬ ಫ್ರೆಂಡ್ನ ಅವಮಾನ ಮಾಡಿದಕ್ಕೆ ನನ್ನ ಮಕ್ಕಳು ಹಾಗೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರಲ್ಲ. ಅಬಾಬಾಬಾ, ನಮ್ನೆಲ್ಲ ಮನಿ ಕಳಿಸ್ಬಿಟ್ಟು ಇವನು ಒಬ್ನೇ ಆಕ್ಟಿಂಗ್ ಮಾಡ್ತಾವನಲ್ಲ. ಇವಾಗ ನಾವೇನು ಮಾಡ್ಬೇಕು? ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಜನಸಾಗರದ ಮಧ್ಯೆ, ಸುಸಂಸ್ಕೃತ ಜನರ ಮಧ್ಯೆ ನಾವು ಸಾಕಷ್ಟು ಮಜಾ ಮಾಡಿದೀವಿ. ನಿಮ್ಮ ಪ್ರೀತಿಗೆ, ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇವತ್ತಿಗೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಜಡ್ಜಸ್ ಹಾಗೂ ನಮ್ಮ ಮಜಾ ಭಾರತದ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮಜಾ ಭಾರತದ ಕುಟುಂಬ. ಇವ್ರು ಎಲ್ಲರೂ ನಿಮ್ಮ ಮನೆ ಮಕ್ಕಳು. ನಿಮಗೋಸ್ಕರ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ಕಲರ್ಸ್ ಸೂಪರ್ನಲ್ಲಿ ಎಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ ಇರ್ತಾರೆ. ನಿಮ್ಮ ಪ್ರೀತಿ ಯಾವಾಗಲೂ ಇವ್ರ ಮೇಲೆ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗುರುಜಿ, ಹೇಗನಿಸ್ತು ನಮ್ಮ ಚಾಮರಾಜನಗರದ ಈ ಕಾರ್ಯಕ್ರಮ? ಲವ್ ಯು ಆಲ್. ಓಕೆ, 3 ಪದಗಳಲ್ಲಿ ಮುಗಿಸ್ಬಿಟ್ರು, ಲವ್ ಯು ಆಲ್ ಅಂತ. ಈಗ ರಚ್ಚಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳಿ ನಾನು? ಇಷ್ಟೊತ್ತವರೆಗೂ ಇಲ್ಲಿದ್ದು ನಮ್ಮೊಟ್ಟಿಗಿದ್ದು ಇಷ್ಟು ಎನರ್ಜಿ ಕೊಟ್ಟು ತುಂಬಾನೇ ಎಂಜಾಯ್ ಮಾಡಿ ನಮ್ಮ ಜೊತೆ ಮಜಾ ಮಾಡಿ ಪ್ರತಿಯೊಂದು ಸ್ಕಿಟ್ಸ್ಗೂ ತುಂಬ ಎಂಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಊರಿಗೆ ಮತ್ತೊಮ್ಮೆ ಬರ್ತೀವಿ ನಾವು. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ತುಂಬ ಖುಷಿ ಆಗ್ತಿದೆ ಕಂಡ್ರು ನಾನು ಇಲ್ಲಿಗೆ ಬಂದಿದ್ದು. ಓಕೆ, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮೆಲ್ರಿಗೂ ಹೇಳಲೇಬೇಕು. ಯಾಕಂದ್ರೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಿಮ್ಮ ಸಪೋರ್ಟ್ ನಮಗಿದೆ. ಅಂಡ್ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ